ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಗೆಲುವು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತ ಎಣಿಕೆ ಕಾರ್ಯ ಕೋಲಾರ ಜಿಲ್ಲಾ ಕೇಂದ್ರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅನಿಲ್ ಕುಮಾರ್ 2340 ಮತಗಳನ್ನು ಪಡೆದರೆ, ಅವರ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಡಾಕ್ಟರ್ KN ವೇಣುಗೋಪಾಲ್ 1899 ಮತಗಳು ಗಳಿಸಿದರು. ಇನ್ನು JDS ಅಭ್ಯರ್ಥಿ VE ರಾಮಚಂದ್ರ 1438 ಮತ ಪಡೆದರು. ಪಕ್ಷೇತರ ಅಭ್ಯರ್ಥಿ MP ಅನಿಲ್ ಕುಮಾರ್ 10 ಮತ ಗಳಿಸಿ ಠೇವಣಿ ಕಳೆದುಕೊಂಡಿದ್ದಾರೆ. ಅವಳಿ ಜಿಲ್ಲೆಯ ಒಟ್ಟು 5600 ಮತದಾರರ ಪೈಕಿ 5587 ಮಂದಿ ಮತ ಚಲಾಯಿಸಿದ್ದರು. ಈ ಪೈಕಿ 5410 ಮತಗಳು ಸಿಂಧುವಾದವು, 177 ಮತಗಳು ತಿರಸ್ಕೃತಗೊಂಡವು. ಇನ್ನು ಕಾಂಗ್ರೆಸ್ JDS ಪಕ್ಷಗಳು ಗೆಲುವಿನ ಬಗ್ಗೆ ತಮ್ಮದೇ ಆದ ಅಂಕಿಅಂಶಗಳ ಅಂದಾಜು ಸಮೀಕ್ಷೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಅಂದಾಜು ಸಮೀಕ್ಷೆಗೆ ಸಮೀಪದಲ್ಲಿದೆ. ಅದರಲ್ಲಿ ಎಲ್ಲ ಪಕ್ಷಗಳ ಕುಲಗೆಟ್ಟ ಮತಗಳನ್ನು ಕಳೆದು ಸುಮಾರು 300ರಿಂದ 350 ಮತಗಳಲ್ಲಿ ಕಾಂಗ್ರೆಸ್ ಪಕ್ಷದ ML ಅನಿಲ್ ಕುಮಾರ್ ಗೆಲ್ಲಲಿದ್ದಾರೆ ಎಂದು ಹೇಳಿದ್ದು ವಿಶೇಷ. Let's go!